ನಮ್ಮ ತಂಗಿಯ ಮೊಮ್ಮಕ್ಕಳಿಬ್ಬರು ಧೃತಿ ಧನ್ಯ. ನನ್ನ ಮಗಳು ಹಾಗೆ ಬೆಳೆದ್ಲು. ಚಿಕ್ಕ ಮಗುವಿಂದನೂ ಬರೀ ದೇವ್ರ ನಾಮ ಅದು ಇದು ಅದು ಬರೀ ಅದೇ ಲೈನಲ್ಲೇ. ಮಕ್ಕಳನ್ನ ಸಾಮಾನ್ಯವಾಗಿ ಡ್ಯಾನ್ಸು ಗಿನ್ಸು ಕಳಿಸ್ತಾರೆ, ಅದು ಕಿತ್ತಾದ ಡ್ಯಾನ್ಸು. ನಮ್ಮ ಅಭಿಪ್ರಾಯದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ರೀತಿ ಮಕ್ಕಳನ್ನು ಒಳ್ಳೆ ಸದಭಿಪ್ರಾಯ ರೂಢಿಸೋ ಥರ ಮಕ್ಕಳನ್ನ ಬೆಳೆಸಬೇಕು. ತುಂಟಾಟ ತುಂಬ ಮಾಡ್ತಾರೆ, ಅಂದರೆ ತುಂಬ ಚೇಷ್ಟೆ ಎಲ್ಲ ಮಾಡಲ್ಲ. ಮಕ್ಕಳಿಗೆ ಸಾಮಾನ್ಯವಾಗಿ ಬಾಬಾ ಬ್ಲಾಕ್ಷಿ ಬದ್ರಿ ಹೇಳ್ಕೊಡ್ತಾರೆ ಹೊರತು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಇದು ದೇವ್ರ ನಾಮಗಳನ್ನಲ್ಲಿ ಯಾರೂ ಹೇಳ್ಕೊಡಲ್ಲ. ಬರೀ ಅವ್ರು ಇದೇ ಥರ ಸಂಸ್ಕಾರದಲ್ಲೇ ಬೆಳೆದ್ರು. ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಪಾದಮೂಲ್ಯ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ನಮೋ ಮನೋರಥಾಃ. ನಮ್ಮ ತಂಗಿಯ ಮೊಮ್ಮಕ್ಕಳಿಬ್ಬರು ಧೃತಿ ಧನ್ಯ. ನನ್ನ ಮಗಳು ಹಾಗೆ ಬೆಳೆದ್ಲು. ಚಿಕ್ಕ ಮಗುವಿಂದನೂ ಬರೀ ದೇವ್ರ ನಾಮ ಅದು ಇದು ಅದು ಬರೀ ಅದೇ ಲೈನಲ್ಲೇ. ಅವಳು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೂ ಬರೀ ದೇವ್ರ ನಾಮ ಸಂಗೀತದಲ್ಲೇ ಬೆಳೆದ್ಲವಳು. ನಾವೊಂದು ಹೆಮ್ಮೆ ಪಡೋ ವಿಷಯ ಏನು ಅಂತಂದರೆ, ಅವರಮ್ಮ ಪ್ರತಿಯೊಂದು ಹಬ್ಬಕ್ಕೂ ಏನು ಆಚರಣೆ ಮಾಡಬೇಕು ಅದನ್ನು ಮಕ್ಕಳಿಗೆ ಹೇಳ್ಕೊಡೋದಲ್ಲದೆ ಯೂಟ್ಯೂಬ್ ಮುಖಾಂತರ ಸಾಕಷ್ಟು ಜನಕ್ಕೆ ತಿಳಿ ಹೇಳ್ತಾಳೆ. ಈಗ ಅವಳ ಮಕ್ಕಳು ಅದೇ ಥರ ಅದೇ ಲೈನಲ್ಲೇ ಬೆಳೆದಿದ್ದು ನಮ್ಗೆ ತುಂಬ ಸಂತೋಷ ಇದೆ. ಮತ್ತು ಮಕ್ಕಳು ಸ್ವಲ್ಪ ಬೆಳವಣಿಗೆ ಇದು ನೋಡಿ ತುಂಬ ನಮಗೂ ಖುಷಿ ಇದೆ. ಮತ್ತು ಇನ್ನೊಂದು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಆ ಕ್ವಿಝನ್ನು ಮಕ್ಕಳು ಹೇಳ್ಕೊಡ್ತಾಳೆ. ಆ ಮಕ್ಕಳು ಹೇಳ್ಕೊಟ್ರೆ ಮಕ್ಕಳು ಪ್ರಶ್ನೆ ಮಾಡ್ತಾಳೆ. ಈ ಕತೆ ಹೇಳು ಆ ಕತೆ ಹೇಳು ಅಂತ ಅಜ್ಜಿ ಹೇಳು ಅಂತ ಹೇಳ್ತಾನೆ ಇರ್ತಾರೆ. ನಾವು ಅವ್ರಿಗೋಸ್ಕರ ನಾವು ಅದೆಲ್ಲ ಓದ್ಕೊಂಡು ಮಾಡಿಕೊಂಡು ಸ್ವಲ್ಪ ಎಲ್ಲ ನಾವು ತಿರ್ಗಾ ಮತ್ತೆ ಮೊದಲಿಂದ ನಾವು ಚಿಕ್ಕ ಮಗುನಲ್ಲಿ ಹೆಂಗಿತ್ತೋ ತಿರ್ಗಾ ಮತ್ತೆ ಅದು ರೊಟೇಟ್ ಆಗ್ತಾನೆ ಇದೆ. ಮಕ್ಕಳನ್ನ ಈಗ ನಮ್ಮ ಅಭಿಪ್ರಾಯದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ರೀತಿ ಮಕ್ಕಳನ್ನು ಒಳ್ಳೆ ಸದಭಿಪ್ರಾಯ ರೂಢಿಸೋ ಥರ ಮಕ್ಕಳನ್ನ ಬೆಳೆಸಬೇಕು. ತುಂಟಾಟ ತುಂಬ ಮಾಡ್ತಾರೆ, ಅಂದರೆ ತುಂಬ ಚೇಷ್ಟೆ ಎಲ್ಲ ಮಾಡಲ್ಲ. ಬರೀ ಇದೇ ಲೈನಲ್ಲೇ ಜಾಸ್ತಿ. ತುಂಬ ಹಠ ಎಲ್ಲ ಯಾವತ್ತೂ ಇಲ್ಲ. ಮಕ್ಕಳನ್ನ ಸಾಮಾನ್ಯವಾಗಿ ಡ್ಯಾನ್ಸು ಗಿನ್ಸು ಕಳಿಸ್ತಾರೆ, ಆ ಡ್ಯಾನ್ಸಲ್ಲಿ ಏನೂ ಇರೋದಿಲ್ಲ. ಆದರೆ ಇವಳು ಮಕ್ಕಳು ಕಳಿಸೋದು ಅದನ್ನು ಧಾರ್ಮಿಕ ಭಾವನೆಯನ್ನು ಮೂಡಿಸುವಂಥ ಇದನ್ನು. ಇದೇ ರೀತಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಕ್ಕಳನ್ನು ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಗಾದೆ ಎಲ್ಲರೂ ಕೇಳಿರ್ತೀರಿ. ಆ ಸಣ್ಣ ಮಕ್ಕಳಲ್ಲಿ ನಾವು ಏನೇ ಒಂದು ಹೇಳ್ಕೊಟ್ರು ಕೂಡ ಅವರು ವಯಸ್ಸಾದ ತನಕ ಇರುತ್ತೆ. ಬರೀ ಅವ್ರು ಇದೇ ಥರ ಸಂಸ್ಕಾರದಲ್ಲೇ ಬೆಳೆದ್ರು. ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ಲ. ಆ ಥರದ್ದು ಹಠನೇ ಮಾಡಲ್ಲ. ಅಜ್ಜಿ ಅಂತ ನಾನು ಪಕ್ಕದಲ್ಲೇ ಮಲ್ಕೋಬೇಕು, ನಾನು ಕತೆ ಹೇಳಬೇಕು, ಅಜ್ಜಿ ನನ್ನ ಪಕ್ಕನೇ ಮಲ್ಕೊಂತ ಇಬ್ಬರು ಗಲಾಟೆ ಮಾಡ್ತಿರ್ತಾರೆ ಅಷ್ಟೇ. ನಮ್ಮ ಕೊಲೀಗ್ಸ್ ಎಲ್ಲ ಯಾರೇ ಸಿಕ್ಕಿದ್ರು, ಯಾರೇ ಇದು ಮಾಡಿದ್ರು ಮಕ್ಕಳಿಗೆ ಫೋಟೋ ತಗೊಳ್ಳೋಣ, ನಮ್ಮದು ಫೋಟೋ ತೆಗೆಸ್ಕೊಳ್ಳೋಣ, ನಾವು ತುಂಬ ಬೇಗ ಇದು ಮಾಡ್ತಾರೆ, ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಇವಾಗ. ಮಕ್ಕಳಿಗೆ ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಮಕ್ಕಳಿಗೆ ಸಾಮಾನ್ಯವಾಗಿ ಬಾಬಾ ಬ್ಲಾಕ್ಷಿ ಬದ್ರಿ ಹೇಳ್ಕೊಡ್ತಾರೆ ಹೊರತು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಇದು ದೇವ್ರ ನಾಮಗಳನ್ನಲ್ಲಿ ಯಾರೂ ಹೇಳ್ಕೊಡಲ್ಲ. ಮಕ್ಕಳನ್ನ ಈಗ ನಮ್ಮ ಅಭಿಪ್ರಾಯದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ರೀತಿ ಮಕ್ಕಳನ್ನು ಒಳ್ಳೆ ಸದಭಿಪ್ರಾಯ ರೂಢಿಸೋ ಥರ ಮಕ್ಕಳನ್ನ ಬೆಳೆಸಬೇಕು. ಆ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳ್ತಾರೆ. ಅದು ಬರೀ ಸ್ಲೋಗನ್ ಆಗೋಗ್ಬಿಟ್ಟಿದೆ. ಜಾಸ್ತಿ ಎಲ್ಲ ಫುಡ್ಡು ಇಷ್ಟಪಡ್ತಾರೆ ಅವರು. ಇಂಥದ್ದೇ ಅಂತೇನಿಲ್ಲ, ಸ್ಟಾಕ್ ಇಟ್ಕೊಂಡೇ ಇರಬೇಕು, ಏನೋ ಒಂದು ಇಟ್ಕೊಂಡಿರ್ಬೇಕು. ಪುರಿ ಒಗ್ಗರಣೆ ಆಗಲಿ, ಗೋಧಿ ಪುರಿ ಒಗ್ಗರಣೆ, ಯಾವುದೋ ಒಂದು ಅಂತೂ ಮಾಡಿ ಇಟ್ಕೊಂಡಿರ್ತೀವಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಮದೇವರ ಪ್ರತಿಷ್ಠೆ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಕೂಡ ನಮ್ಮ ಹಿಂದುತ್ವವನ್ನು ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಆ ಹಿಂದುತ್ವವನ್ನು ಉಳಿಸೋದಕ್ಕೆ ಹೋರಾಡ್ತಾ ಇದ್ದಾರೆ ನನ್ನ ತಂಗಿ ಮಗಳು ಅನ್ನೋದು ನಾನು ಖಂಡಿತ ಹೆಮ್ಮೆಯಿಂದ ಹೇಳ್ಕೊತೀನಿ. ಇವಳಂತೂ ಧೃತಿ ಎಷ್ಟು ಕಥೆಗಳು ಹೇಳ್ತಾಳೆ ಅಂತಂದರೆ, ಪ್ರತಿ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಅಷ್ಟು ಕಥೆಗಳನ್ನ ಅವಳು ಹೇಳ್ಕೊಡ್ತಾಳೆ, ಇವಳು ಅಷ್ಟು ವರ್ಣಿಸ್ತಾಳೆ. ಅದು ನಿಜವಾಗ್ಲೂ ಹೆಮ್ಮೆ ಪಡುವಂಥದ್ದು. ಅದು ಈ ಮೋಟ ಇದ್ದಾಳಲ್ಲ, ಮೋಟ ಪ್ರತಿಯೊಂದು ಅಷ್ಟೇ
ಅವಳ ಅಕ್ಕ ಕತೆ ಹೇಳಿದ್ರೆ ಹಾಡು ಹೇಳಿದ್ರೆ ಡ್ಯಾನ್ಸ್ ಮಾಡ್ತಾಳೆ. ಅರ್ಥ ಕೊಡುವ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಅದು ಇನ್ನೊಂದು ಕೆಲಸ ನಾನು ಮೊನ್ನೆ ಯಾವುದು ಪ್ರೋಗ್ರಾಮ್ ನೋಡಿದೆ. ಆ್ಯಕ್ಚುಲಿ ಅವ್ರು ಯಾರೂ ಹೇಳ್ಕೊಟ್ಟು ಇಲ್ಲ. ಆ ಸನ್ನಿವೇಶಕ್ಕೆ ತಕ್ಕನಾಗಿ ಹಾಡಿಗೆ ಅವಳು ಡ್ಯಾನ್ಸ್ ಮಾಡ್ತಾಳೆ. ಇವಳು ಮಕ್ಕಳು ಕಳಿಸೋದು ಅದನ್ನು ಧಾರ್ಮಿಕ ಭಾವನೆಯನ್ನು ಮೂಡಿಸುವಂಥ ಇದನ್ನು ಇದೇ ರೀತಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಕ್ಕಳನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಳೆಸಿ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ದೇಶ ಒಂದು ಸುಭಿಕ್ಷವಾಗಿ ಸುಶಿಕ್ಷಿತವಾಗಿ ಆಗುತ್ತೆ ಅಂಥೇಳಿ ನನ್ನ ಅಭಿಪ್ರಾಯ.